ವಿಲ್ ಯು ಗೆಟ್ ಮ್ಯಾರಿ ಅಂತ. ನಾನು ಮದುವೆ ಆದಾಗ ಇದು ಕೆಳಗಡೆ 3 ಟೀತ್ಸ್ ಇದೆ ಗೊತ್ತಾ, ಅದು ನನಗೆ ಫಸ್ಟ್ ಇಲ್ಲಿ ಮಧ್ಯೆ ಒಂದು ಬೇಬಿ ಟೀತ್ ಇತ್ತು. ಅದನ್ನು ಇನ್ಕಮ್ ಇನ್ ಯೂಟ್ಯೂಬ್ ಅಂತ. ಸೊ ಇದ್ರ ಬಗ್ಗೆ ನಾನು ತುಂಬ ಜನ ಕೇಳಿದ್ದಾರೆ, ಇನ್ಕಮ್ ಎಷ್ಟು ಏನು ಅಂತ. ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕಲ್ಲ, ಸ್ಟಾರ್ಟರ್ಸ್ ಯಾರು ಇರ್ತಾರೆ ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡಬೇಕು ಆ್ಯಕ್ಚುಲಿ. ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನ Q&A ಮಾಡಿ ಅಂತ ಕೇಳ್ತಾಯಿದ್ರಿ. ಈ ವಿಡಿಯೋ ತುಂಬ ಹಳೇದೇ ಆಗಿರ್ಬೋದು, ಬಟ್ ಸ್ಟಿಲ್ ನನ್ನ ಆಡಿಯನ್ಸ್ Q&A ಬೇಕು ಅಂತ ಹೇಳಿದ ಕಾರಣದಿಂದ ನಾನು ಮಾಡ್ತಾಯಿದ್ದೀನಿ. ಫ್ಯೂ ಡೇಸ್ ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಫ್ಯೂ ಕ್ವೆಶನ್ಸ್ ಕೇಳಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ಕ್ವೆಶನ್ಸ್ ಕಳಿಸಿದ್ದೀರಾ. ನಾನು ಒಂದೊಂದನ್ನೇ ಆನ್ಸರ್ ಮಾಡಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ತಡ ಮಾಡೋದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್, ಓಕೆನಾ? ಸೊ ಫಸ್ಟ್ ಕ್ವೆಶನ್ ಏನಿದೆ ಅಂತ ಅನ್ನೋದಾದರೆ, ಹೆಲೋ ಮಧು, ಹವ್ ಯು ಮ್ಯಾನೇಜ್ ಯುವರ್ ಸ್ಟಡೀಸ್, ಯೂಟ್ಯೂಬ್ ಚಾನೆಲ್, ಮೇಕ್ ಓವರ್ ಶೂಟ್ಸ್ ಆ್ಯಂಡ್ ಆಲ್, ಪ್ಲೀಸ್ ಆನ್ಸರ್ ಅಂತ ಕೇಳಿದ್ದಾರೆ ಸ್ವಾತಿ ಹೋಮ್ಕಾರ್ ಅವರು. ಹೆಲೋ, ಸೊ ನನ್ನ ಸ್ಟಡೀಸ್ ಮುಗಿದಿದೆ, ಡಿಗ್ರಿ ಆಗಿದೆ. ಸೊ MBAಗೆ ಜಾಯ್ನ್ ಆಗಿದೆ. ಡ್ಯೂ ಟು ಸಮ್ ರೀಸನ್ಸ್ ನನಗೆ ಕಾಲೇಜ್ ಕಡೆಯಿಂದ ನೀಟಾಗಿ ರೆಸ್ಪಾನ್ಸ್ ಸಿಕ್ಕಿಲ್ಲ. ಸಿನ್ಸ್ ನಾನು ಆನ್ಲೈನ್ ಕೋರ್ಸ್ ತೊಗೊಂಡಿದ್ದೆ, ಎಲ್ಲನೂ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಅದನ್ನು ಡ್ರಾಪ್ ಮಾಡಿದೆ. ಆ್ಯಂಡ್ ಮೇಕ್ ಓವರ್ ಶೂಟ್ಸ್ ಅಂತ ಬಂದರೆ ನಾನು ಇವಾಗ ಜಾಸ್ತಿ ಮಾಡ್ತಿಲ್ಲ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಆಗಿ ನನಗೆ ವರ್ಕೌಟ್ ಆದರೆ ಮಾತ್ರ ನಾನು ಮಾಡ್ತೀನಿ. ಬಿಕಾಸ್ ನನಗೆ ಬ್ಯಾಕ್ ಪೇಯ್ನ್ ಇದೆ, ತುಂಬ ಹೊತ್ತು ಜಾಸ್ತಿ ಕೂರೋಕೆ ಆಗ್ತಿಲ್ಲ ಇವಾಗ. ಸೊ ಹಾಗಾಗಿ ನಾನು ಸ್ವಲ್ಪ ಶೂಟ್ಸ್ ಕಡಿಮೆ ಮಾಡಿದ್ದೀನಿ. ಆ್ಯಂಡ್ ಎಸ್, ಯೂಟ್ಯೂಬ್ ಚಾನಲ್ಲು, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲನೂ. ಸೊ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅನ್ನೋದಾದರೆ, ನೈಸ್ ವೀಡಿಯೋಸಸ್, ಯು ಆರ್ ಮೋರ್ ಆ್ಯಕ್ಟಿವ್, ಯುವರ್ ಸ್ಮೈಲ್ ಸೋ ಕ್ಯೂಟ್ ಆ್ಯಂಡ್ ಪಾಸಿಟಿವ್ ಫೀಲ್, ಗುಡ್ ಲಕ್ ಅಂತ ಹೇಳಿದ್ದಾರೆ ವಿದ್ಯಾಶ್ರೀ ಅವರು. ಥ್ಯಾಂಕ್ ಯು ಸೋ ಮಚ್. ಈ ಥರ ತುಂಬ ಮೆಸೇಜಸ್ ಇದೆ. ಆ್ಯಂಡ್ ಎಲ್ಲದಕ್ಕೂ ರಿಪ್ಲೈ ಮಾಡ್ಕೊಂಡು ಹೋದರೆ ಎಷ್ಟು ಒಂದು ಅವರ್ ಮಾಡಬೇಕಾಗತ್ತೆ. ಸೊ ಎಲ್ಲರೂ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಕಮೆಂಟ್ಸ್, ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ನನ್ನ ರೀಲ್ಸ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನಿದೆ ಅನ್ನೋದಾದರೆ, ಹೌ ವಾಸ್ ದ ಫೀಲ್ ಆಫ್ VIP ಸೀಟ್ ಇನ್ ಸರ್ಕಸ್ ಅಂತ ಕೇಳಿದ್ದಾರೆ. ಸೊ ಹೇಳಬೇಕು ಅಂತಂದರೆ ಕಂಪ್ಲೀಟ್ಲಿ ದಸರಾನೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ದಸರಾ ನಾನು ನೋಡಿದ್ದು ಕೂಡ. ಬಟ್ ಅದೇ ವಿಡಿಯೋದಲ್ಲಿ ಅಲ್ಲಿ ನೋಡ್ತಿದ್ವಿ, ಬಟ್ ರಿಯಲಾಗಿ ಎಲ್ಲ ಪ್ರೋಗ್ರಾಮ್ಸ್ ನೋಡಿದ್ದು ಫಸ್ಟ್ ಟೈಮ್. ಆ್ಯಂಡ್ ಸರ್ಕಸಲ್ಲೂ ಕೂಡ ಅವ್ರು ನಮ್ಮನ್ನ ಟ್ರೀಟ್ ಮಾಡಿದ್ವಿ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಒಂಥರ ಚೆನ್ನಾಗಿದ್ವಿ VIP ಕೂಡ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಕೇಳಿದರೆ, ಪ್ಲೀಸ್ ಡೂ ಯುವರ್ ಸ್ಕಿನ್ ಕೇರ್ ರೂಟೀನ್ ಅಂತ. ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆ್ಯಂಡ್ ಬೇರೆ ತುಂಬ ನನ್ನ ಡ್ರೆಸ್ ಕಲೆಕ್ಷನ್ಸ್ ಆಗಿರ್ಬೋದು, ಹೋಮ್ ಟೂರ್, ಎಷ್ಟೊಂದು ಜನ ಕೇಳಿದ್ದೀರಾ. ಸೊ ನಾನು ಇವಾಗ ಸಿಂಪಲಾಗಿ ನಾನು ಸ್ಕಿನ್ ಕೇರ್ ಬಗ್ಗೆ ಹೇಳ್ಬಿಡ್ತೀನಿ. ಹೇರ್ ಕೇರ್ ಬಗ್ಗೆ ಒಂದು ಕಂಪ್ಲೀಟ್ ವೀಡಿಯೋನು ಮಾಡ್ತೀನಿ. ಹೇರ್ ಕೇರ್ ಬಗ್ಗೆ ಅನ್ನೋದಾದರೆ, ನಾನು ಇನ್ಸ್ಟೆಂಟಾಗಿ ಇಲ್ಲ ನಾನು ಸಲೂನ್ಗೆ ಹೋಗಬೇಕು ಅಂತೆಲ್ಲ ನಾನೇನಿಲ್ಲ, ಮನೇಲೇ ಕೂತು ಒಂದು ಸಿಂಪಲ್ಲಾಗಿ 6 ಸ್ಟೆಪ್ಸಲ್ಲೇ ನಾನು ನನ್ನ ಸ್ಕಿನ್ನನ್ನು ಪ್ರಿಪೇರ್ ಮಾಡ್ಕೊಳ್ತೀನಿ ಫಾರ್ ಫೆಸ್ಟಿವಲ್ ಆಗಿರ್ಬೋದು, ಇಲ್ಲ ಫಂಕ್ಷನ್ಸ್ ಆಗಿರ್ಬೋದು, ಏನೇ ಒಂದಕ್ಕೂ. ಸೊ ನಾನು ಯೂಸ್ ಮಾಡೋ ಅಂಥದ್ದು ಮಮಾ ಅರ್ತ್ ಅವರ ಅಪ್ಟನ್ ಫೇಶಿಯಲ್ ಕಿಟ್ ಅಂತ ಒಂದಿದೆ. ಸೊ ನಾನು ಒಂದು ಯೂಸ್ ಮಾಡಿ ಇನ್ನೊಂದು ಹೊಸದು ತರಿಸ್ಕೊಂಡಿದ್ದೀನಿ. ನಾನು ನಿಮಗೆ ಅದನ್ನು ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದು. ಆ್ಯಂಡ್ ನೀವು ಅದನ್ನು ಟ್ರೈ ಮಾಡ್ಬೋದು, ಓಕೆನಾ? ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಯೂಸ್ ಮಾಡೋ ಅಂಥದ್ದು ಅಂತ. ಸೊ ಪ್ಯಾಕೇಜಿಂಗ್ ಈ ಥರ ಇರುತ್ತೆ, ತುಂಬಾ ಚೆನ್ನಾಗಿದೆ. ಮಮಾ ಅರ್ತ್ ಅವರ ಅಪ್ಟನ್ ಫೇಶಿಯಲ್ ಕಿಟ್ ರೆಡಿ ಟು ಯೂಸ್. ಸೊ ಈ ಥರ ಬರುತ್ತೆ, ಪುಟಾಣಿ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಬಿಡ್ತೀನಿ ಹೇಗೆ ಅಂತ. ದಿಸ್ ಇಸ್ ಫ್ರೀ ಫ್ರಮ್ ಎನಿ ಕೆಮಿಕಲ್ಸ್ ಅವರ ಪ್ಯಾರಾಬೆನ್ಸ್. ಆ್ಯಂಡ್ ಇದರಲ್ಲಿ ಕೀ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅನ್ನೋದಾದರೆ ಟರ್ಮರಿಕ್ ಹಾಗೂ ಸ್ಯಾಫ್ರನ್ ಇರುತ್ತೆ ಇದರಲ್ಲಿ. ಸೊ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್ ಮಿಲ್ಕ್ ಹಾಕ್ಕೊಂಡು ನೀವು ನಿಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡೋದ್ರಿಂದ ಏನು ಹೆಲ್ಪ್ಫುಲ್ ಅನ್ನೋದಾದರೆ, ನಿಮ್ಮ ಸ್ಕಿನ್ ಟೋನ್ನ ಬ್ರೈಟ್ ಮಾಡುತ್ತೆ, ಹಾಗೂ ಯಾವುದೇ ರೀತಿ ಟ್ಯಾನ್ ಇದ್ರೂ ಕೂಡ ರಿಮೂವ್ ಮಾಡಿಕೊಡುತ್ತೆ, ಹಾಗೆ ಎಕ್ಸ್ಪ್ಲಾಯ್ಟ್ಸ್ ಮಾಡುತ್ತೆ. ಇದು ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ, ಫ್ರೀ ಫ್ರಮ್ ಪ್ಯಾರಾಬೆನ್ಸ್ ಹಾಗೂ ಟಾಕ್ಸಿನ್ಸ್, ಹಾಗೂ ನಿಮ್ಮ ಸ್ಕಿನ್ ಗ್ಲೋ ಕೊಡುತ್ತೆ, ಶೈನಿ ಕೊಡುತ್ತೆ. ನಿಮಗೆ ಆ ಶಾದಿವಾಲಿ ಲುಕ್ ಬೇಕು ಅನ್ನೋದಾದರೆ ಯು ಡೆಫಿನೆಟ್ಲಿ ಟ್ರೈ ಔಟ್ ದಿಸ್ ಪ್ರಾಡಕ್ಟ್. ಸೊ ಇದನ್ನು ನಾನು ವೆಟ್ ವೈಪ್ಸ್ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಬಿಕಾಸ್ ಇವಾಗ ವಾಟರೆಲ್ಲ ಹಾಕಿ ಮಾಡೋಷ್ಟು ವಾಟರಲ್ಲಿ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ವೆಟ್ ವೈಪ್ಸ್ ಕೂಡ ಯೂಸ್ ಮಾಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಇಸ್ ಫೇಸ್ ಸ್ಕ್ರಬ್ ಮಾಡ್ಕೋಬೇಕು. ಸ್ಕ್ರಬ್ ಎಲ್ಲ ಆದಮೇಲೆ ಸ್ಟೆಪ್ 3 ಸೂತಿಂಗ್ ಜೆಲ್. ಸೊ ನೀವು ಸ್ಕ್ರಬ್ ಮಾಡಿರ್ತೀರಲ್ಲ, ಸ್ಕಿನ್ಗೆ ಸೂಟ್ ಆಗುತ್ತೆ. ಸೊ ಸೂತಿಂಗ್ ಜೆಲ್ ಹಾಕಿ ಅಪ್ಲೈ ಮಾಡಿ. ಸೊ ಸ್ಟೆಪ್ 4 ಮಸಾಜ್ ಮಾಡಬೇಕಾಗತ್ತೆ. ಸೊ ನಿಮಗೆ ಆ ಪರ್ಟಿಕ್ಯುಲರ್ ಕ್ರೀಮ್ಸ್ ಮೇಲೇ ಸ್ಟೆಪ್ಸ್ ಬಗ್ಗೆ
ತಿಳಿಸ್ಕೊಟ್ಟಿರ್ತಾರೆ. ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ನಿಮ್ಮ ಫೆಸ್ಟಿವಲ್ಗಾಗಿರ್ಬೋದು, ಇಲ್ಲ ಅಂತಂದರೆ ಯಾವುದೇ ಒಂದು ಸ್ಪೆಷಲ್ ವೆಕೇಷನ್ಸ್ಗೆ ಇನ್ಸ್ಟೆಂಟ್ ಗ್ಲೋ ಬೇಕು ನಿಮ್ಮ ಸ್ಕಿನ್ಗೆ ಅನ್ನೋದಾದರೆ ಶ್ಯೂರ್ಲಿ ಯು ಕ್ಯಾನ್ ಯೂಸ್ ದಿಸ್. ಸೊ ಮಸಾಜ್ ಕ್ರೀಮ್ ಹಾಕಿ ಸ್ವಲ್ಪ ಮಸಾಜ್ ಮಾಡಿ. ಸೊ ಸ್ಕ್ರಬ್ ಎಲ್ಲ ಮಾಡಿರ್ತೀರಲ್ಲ, ಫೇಸ್ ಒಂದು ಸ್ವಲ್ಪ. ಸೊ ಎಸ್, ಇವಾಗ ಸ್ಟೆಪ್ 5 ಫೇಸ್ ಮಾಸ್ಕ್. ಫೇಸ್ ಮಾಸ್ಕ್ ಹಾಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಫೇಸ್ ಮಾಸ್ಕ್ ಅಂತಾರೆ ಈ ಸ್ಟೆಪ್ ತುಂಬ ಇಷ್ಟ. ಬಿಕಾಸ್ ಇದರಲ್ಲಿ ಟರ್ಮರಿಕ್ ಹಾಗೂ ಸ್ಯಾಫ್ರನ್ ಇದೆ. ಟರ್ಮರಿಕ್ ಅಂತ ಬಂದರೆ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇಲ್ಲಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರುತ್ತೆ. ಆ್ಯಂಡ್ ಸನ್ ಡ್ಯಾಮೇಜ್ ಏನೇ ಇದ್ರೂ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸ್ಯಾಫ್ರನ್ ಅಂತ ಬಂದರೆ ನಿಮ್ಮ ಸ್ಕಿನ್ನನ್ನು ಸೋತ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ರೇಡಿಯಂಟ್ ಸ್ಕಿನ್ ಮಾಡಿ. ಓಕೆ, ಇದನ್ನು ನಾನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಲೀವ್ ಮಾಡಿ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಆ್ಯಂಡ್ ಫೈನಲ್ ಸ್ಟೆಪ್ 6 ಗ್ಲೋ ಕ್ರೀಮ್ ಹಚ್ಕೋಬೇಕಾಗತ್ತೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಗ್ಲೋ ಕ್ರೀಮ್ ಹಚ್ಚಿ ಬಿಟ್ಬಿಡ್ಬೇಕಾಗತ್ತೆ ನೀವು. ಹಾಗೆ ಮಮಾ ಅರ್ತ್ ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ, ಪ್ಲ್ಯಾಂಟ್ ಗುಡ್ನೆಸ್ ಅಂತ. ಸೊ ನೀವೇನೇ ಬೈ ಮಾಡಿದ್ರು ಆ ಲಿಂಕ್ನ ಅವರ ವೆಬ್ಸೈಟ್ ಮುಖಾಂತರ ಒಂದು ಟ್ರೀಗೆ ಲಿಂಕ್ ಮಾಡಿರ್ತಾರೆ. ಸೊ ಅವರ ಏಮ್ ಏನಪ್ಪ ಅನ್ನೋದ್ರೆ 2025 ಅಷ್ಟರಲ್ಲಿ 1 ಮಿಲಿಯನ್ ಪ್ಲ್ಯಾಂಟ್ನ ಪ್ಲ್ಯಾಂಟ್ ಮಾಡಬೇಕು ಅನ್ನೋವಂಥದ್ದು. ಇದು ಒಂದು ಪಾರ್ಟ್ ಆಫ್ ದಿಸ್ ಇನಿಷಿಯೇಟಿವ್. ಸೆಕೆಂಡ್ ಇನಿಷಿಯೇಟಿವ್ ಏನಪ್ಪ ಅನ್ನೋದಾದರೆ ಗುಡ್ನೆಸ್ ಇನ್ಸೈಡರ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದಾರೆ. ಲಾಯಲ್ಟಿ ಪ್ರೋಗ್ರಾಮ್ ಫಾರ್ ಎವ್ರಿ ಒನ್. ಹಾಗೆ ಫ್ರೀ ಶಿಪ್ಪಿಂಗ್ ಆನ್ ಎವ್ರಿ ಆರ್ಡರ್ಸ್. ಅಷ್ಟೇ ಅಲ್ಲದೆ ನಿಮಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಕೊಡ್ತಾ ಇರ್ತಾರೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು 20% ಆಫ್ ತೊಗೋಬೋದು. MGowda 2022 ಅಂತ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು ಆನ್ ದೇರ್ ವೆಬ್ಸೈಟ್. ಆ್ಯಂಡ್ ಆಲ್ಸೋ ಅವರ ಪ್ರಾಡಕ್ಟ್ಸ್ ಫ್ಲಿಪ್ಕಾರ್ಟ್, ಅಮೆಝಾನ್ ಹಾಗೂ ನೈಕೋದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ನೀವು ಹೋಗಿ ಪರ್ಚೇಸ್ ಮಾಡಿ ಟ್ರೈ ಔಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ನಾವು ಮೂವ್ ಆನ್ ಆಗೋಣ. ಏನಂತ ಕೇಳಿದ್ದಾರೆ ಅಂತ ನೋಡೋಣ. ರತನವ್ರು ಕೇಳಿದ್ದಾರೆ, ನಿಮ್ಮಪ್ಪ ತೀರೋಗಿ ಎಷ್ಟು ವರ್ಷ ಆಯಿತು ಅಂತ. ಡಿಸೆಂಬರ್ ಬಂದರೆ 5 years ಆಗುತ್ತೆ. ಆ್ಯಂಡ್ ಗಿರೀಶ್ ಅನ್ನೋರು ಕೇಳಿದ್ದಾರೆ ವೆನ್ ವಿಲ್ ಯು ಗೆಟ್ ಮ್ಯಾರಿ ಅಂತ. ತುಂಬ ಜನ ಕೇಳಿದ್ದಾರೆ ವೆನ್ ವಿಲ್ ಯು ಗೆಟ್ ಮ್ಯಾರಿ ಅಂತ. ನಾನು ಮದುವೆ ಆದಾಗ ಖಂಡಿತ ನಿಮಗೆಲ್ಲ ತಿಳಿಸ್ಬಿಟ್ಟೆ ಮದುವೆ ಆಗ್ತೀನಿ. ನನಗೇನು ಚಿಕ್ಕ ವಯಸ್ಸು, ಮದುವೆ ಏಜ್ ಏನಾಗಿಲ್ಲ. ಸೊ ಹೇಳಿಬಿಟ್ಟೆ ಮದುವೆ ಆಗ್ತೀನಿ ನಿಮಗೆಲ್ಲರಿಗೂ. ಸೊ ನೆಕ್ಸ್ಟ್ ಕ್ವೆಶನ್ನು ಸುಷ್ಮಾ ಅಂತ ಕೇಳಿದರೆ ಹೋಮ್ ಟೂರ್ ಮಾಡಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ. ತುಂಬ ಜನ ಕೇಳಿದ್ದಾರೆ ಹೋಮ್ ಟೂರ್ನ. ನಮ್ಮ ಬೆಂಗಳೂರು ಮನೆಯಲ್ಲಿ ನಾವು ಫಸ್ಟು ಗ್ರೌಂಡ್ ಫ್ಲೋರ್ ಇದ್ವಿ, ಇವಾಗ ನಾವು ಫಸ್ಟ್ ಫ್ಲೋರಿಗೆ ಶಿಫ್ಟ್ ಆಗ್ತೀವಿ. ರಿನೋವೇಷನ್ಸ್ ನಡೀತಿದೆ. ಒನ್ಸ್ ಇಟ್ಸ್ ಆಲ್ ಆರ್ಗನೈಸ್ಡ್ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟು ಕೂಲೆಸ್ಟ್ ಬ್ಯಾಡ್ಗಳು ಅನ್ನೋರು ಕೇಳಿದ್ದಾರೆ. ನನಗಂತೂ ನಿಮ್ಮ ವೀಡಿಯೋಸ್ಗೆ ತುಂಬ ಇಷ್ಟ ಆಗುತ್ತೆ, ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಬ್ಲಾಗ್ಸ್ ಎಲ್ಲ ಅಂದರೆ ನಂಗೆ ತುಂಬ ಇಷ್ಟ. ಪ್ಲೀಸ್ ಜಾಸ್ತಿ ವೀಡಿಯೋಸ್ ಮಾಡಿ. ಓಕೆ, ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್, ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಗಾಯತ್ಸ್ ಅಂತ ಕೇಳಿದರೆ ಚೈನೀಸ್ ರೆಸಿಪಿನ ಮಾಡಿ ಪ್ಲೀಸ್ ಅಕ್ಕ. ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ, ಮನೆಯಲ್ಲಿ ತುಂಬ ಇಷ್ಟಪಟ್ಟರು. ಹೇಳಬೇಕು ಅಂತಂದರೆ ನನ್ನ ಕುಕಿಂಗ್ ವೀಡಿಯೋಸಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವೀಟ್ ಕಾಯಿಲ್ಸ್ ಅಂತ, ನಿಮ್ಮ ಪ್ರಕಾರ ದ ಬೆಸ್ಟ್ ಫುಡ್ ಯು ಹ್ಯಾವ್ ಎವರ್ ಟ್ರೈಡ್ ಯಾವುದು ಆ್ಯಂಡ್ ಸಜೆಸ್ಟ್ ಪೀಪಲ್ ಟು ಟೇಸ್ಟ್ ಇಟ್ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಒಂದು ರೆಸ್ಟೋರೆಂಟ್ ಇದೆ ಚೈನೀಸ್ದು. ಅದು ನಾನು ಫಸ್ಟ್ ಟೈಮ್ ಹೋಗಿದ್ದು, ಒಂದೇ ಸಲ ಹೋಗಿರೋದು. ಬಟ್ ನಂಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಬಟ್ ನಾನು ಮಾಡೋದ್ರಲ್ಲಿ ನನಗೆ ನಾನ್ ವೆಜ್ಜಸ್ಸೇ ಇಷ್ಟ. ನಾನು ಮಾಡೋದು ಚಿಕನ್ ಆಗಿರ್ಬೋದು, ಮಟನ್, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಯಶವಂತ್ ಅನ್ನೋರು ಕೇಳಿದರೆ ನಿಶಾ, ನಿಖಿಲ್ ಮತ್ತು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಯಾಕೆ ಒಂದು ಶಾರ್ಟ್ ಮೂವಿ ಮಾಡಬಾರ್ದು ಅಂತ. ಎಸ್, ಡೆಫಿನೆಟ್ಲಿ ನಮ್ಗೆ ಇದು ಪ್ಲ್ಯಾನ್ ತುಂಬ ದಿನದಿಂದನೇ ಇತ್ತು. ನೀವು ನೋಡ್ತಿರ್ಬೋದು ಎಲ್ಲ ಪ್ರಾಪರ್ಟೀಸು ಕೂಡ ಎಲ್ಲ ರೆಡಿ ಇದೆ. ನಿಶಂಗೆ ಎಕ್ಸಾಮ್ ನಡೀತಿತ್ತು. ಸೊ ಇನ್ನೇನು 18th ಮುಗಿಯುತ್ತೆ ಅವಳಿಗೆ. ಮುಗಿದಿದ ತಕ್ಷಣ ನೆಕ್ಸ್ಟ್ ಸ್ಕ್ರಿಪ್ಟ್ ಎವ್ರಿಥಿಂಗ್ ಇಸ್ ಫೈನಲೈಸ್ಡ್, ಸ್ಟಾರ್ಟ್ ಮಾಡಬೇಕಷ್ಟೇ. ಎಸ್, ಮಾಡ್ತಾಯಿದ್ದೀವಿ ನಾವು. ಆ್ಯಂಡ್ ಕಾಂತಾರ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಐ ಕ್ಯಾನ್ ಸೇ ಒಂದು ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ರಿಷಬ್ ಸರ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥಿಯೇಟರ್ಸ್ ಆಲ್ಮೋಸ್ಟ್ ಫುಲ್ಲೇ ಇದೆ. ಹೀಗೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು ನಾವು. ತುಂಬ ಚೆನ್ನಾಗಿದೆ ಕಾಂತಾರ ಮೂವಿ. ಆ್ಯಂಡ್ ಶ್ರುತಿ ಅನ್ನೋರು ಕೇಳಿದರೆ ಪ್ಲೀಸ್ ಮನವಿ ಬಾಬೂಸ್ ಅಂತ ಅವ್ರು ಕೇಳಿದ್ದಾರೆ, ಸ್ಕೂಲ್ ಡೇಸ್ ಆರ್ ಕಾಲೇಜ್ ಡೇಸ್ ವಿಚ್ ಡೇಸ್ ಯುವರ್ ಮೆಮೊರೇಬಲ್ ಡೇಸ್. ಆಬ್ವಿಯಸ್ಲಿ ಸ್ಕೂಲ್ ಡೇಸೇ. ಸ್ಕೂಲ್ ಡೇಸಲ್ಲಿ ಅಂತೂ ಚೆನ್ನಾಗಿ ಮಜಾ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಸ್ಕೂಲ್ ಡೇಸ್ ಹೇಳಬೇಕು ಅಂತಂದರೆ. ಎಷ್ಟು ಇಯರ್ ಆಯಿತು ನೀವು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ? ಲೈಕ್ ನಮ್ಮ ಡ್ಯಾಡಿ ಸತ್ತಿ ಒಂದು ಸ್ವಲ್ಪ ತಿಂಗಳುಗಳಾದಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಇಟ್ಸ್ ಬಿನ್ ಆಲ್ರೆಡಿ 4.5 years ಆರ್ 4 years.
ವರ್ಷ ಕೋಟೆಗಾರ್ ಅನ್ನೋರು ಕೇಳಿದರೆ ನಿಮ್ಮಣ್ಣ ಏನು ಸ್ಟಡಿ ಮಾಡಿರೋದು ಅಂತ, ಇವಾಗ ಏನು ಜಾಬ್ ಮಾಡ್ತಾ ಇದ್ದಾರೆ ಅಂತ. ನಮ್ಮಣ್ಣ ಇಂಜಿನಿಯರಿಂಗ್ ಆಗಿದೆ ಮೆಕ್ಯಾನಿಕಲ್, ಆ್ಯಂಡ್ ಇವಾಗ ಅವರು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದಾರೆ KEBದು. ಸೊ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಟ್ಸ್ ಯುವರ್ NK25 ಅನ್ನೋರು ಕೇಳಿದರೆ ಐಫೋನ್ ಪ್ರೋ ಯಾವಾಗ ತೊಗೋತೀರಾ? ಸ್ಟಾಕೇ ಇಲ್ಲ, ಎಲ್ಲಿ ತೊಗೊಳ್ಳೋದು? ಆಲ್ರೆಡಿ ಬುಕ್ ಮಾಡ್ತಾಯಿದ್ದೀನಿ. ಪ್ರೋ ತೊಗೊಳ್ಳೋದು, ಪ್ರೋ ಮ್ಯಾಕ್ಸ್ ತೊಗೊಳ್ಳೋದು ಅನ್ನೋದೊಂದು ಡೌಟ್ ಇದೆ. ಸೊ ಬುಕ್ ಮಾಡ್ತೀನಿ ಆದಷ್ಟು ಬೇಗ, ಬಟ್ ಸ್ಟಾಕ್ ಇಲ್ಲ, ತರಿಸ್ಬೇಕು. ಆ್ಯಂಡ್ ಧನುಷ್ ಫ್ಯಾನ್ ಅಂತ ಕೇಳಿದ್ದಾರೆ, ನಿಮ್ಮ ಡ್ರೆಸ್ ಕಲೆಕ್ಷನ್ಸ್ ಬ್ಲಾಗ್ ಮಾಡಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ. ತುಂಬ ಜನ ಡ್ರೆಸ್ ಕಲೆಕ್ಷನ್ಸ್, ಜ್ಯುವೆಲ್ರಿ ಕಲೆಕ್ಷನ್ಸ್, ಹೋಮ್ ಟೂರ್, ಹೇರ್ ಕೇರ್, ಸ್ಕಿನ್ ಕೇರ್ ಇಷ್ಟು ತುಂಬ ಜನ ಕೇಳ್ತಿರೋದು. ಡೆಫಿನೆಟ್ಲಿ ಮಾಡ್ತೀನಿ ನಾನು. ಐಶ್ಯಾ ಅನ್ನೋರು ಕೇಳಿದ್ದಾರೆ, ವಿಚ್ ಇಸ್ ದ ಫಸ್ಟ್ ಗಿಫ್ಟ್ ಯು ವಾಂಟ್ ಡ್ರೀಮ್ ಟು ಗಿವ್ ಇಟ್ ಯುವರ್ ಮಾಮ್ ಅಂತ. ಇವಾಗ ನಾನು ಸದ್ಯಕ್ಕೆ ಮಾಂಗಲ್ಯ ಚೈನ್ ಮಾಡಿಸ್ಕೊಡ್ಬೇಕು ಅಂತ ನಮ್ಮ ಮಮ್ಮಿಗೆ. ಸೊ ನಮ್ಮ ಮಮ್ಮಿಗೆ ಮಾಂಗಲ್ಯ ಚೈನ್ ಮಾಡಿಸ್ಕೊಡ್ಬೇಕು. ಇದೆ ಆಲ್ರೆಡಿ 2 ಎಳೆದು, ಬಟ್ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಾಡಿಸ್ಕೊಡ್ಬೇಕು. ತುಂಬ ವರ್ಷ ಆಯಿತು, 22 ಇಯರ್ಸಿಂದನೂ ಹಾಕ್ಕೊಂಡಿದ್ದಾರೆ 2 ಎಳೆ ಮಾಂಗಲ್ಯ ಚೈನು. ಸೊ ಅದನ್ನು ಒಂದು ಸ್ವಲ್ಪ ಎಲ್ಲ ಸಮದೋಗಿದೆ, ಅದನ್ನು ಸ್ವಲ್ಪ ನೀಟಾಗಿ ಮಾಡಿಸ್ಕೊಡೋಣ ಅಂತ ಇವಾಗ. ಆ್ಯಂಡ್ ಅವರು ಪಾಪ ಏನೂ ಕೇಳಲ್ಲ. ನಮ್ಮ ಅಮ್ಮ ಹೇಳ್ಬೇಕಂದ್ರೆ ತುಂಬ ಸಿಂಪಲ್, ಅವ್ರು ಏನನ್ನೂ ಕೇಳಲ್ಲ ಪಾಪ. ಸೊ ಅದೊಂದು ಬಾಯ್ಬಿಟ್ಟು ಕೇಳಿದರು ಹಿಂಗಿಂಗೆ, ಅಂದರೆ ನನಗೂ ಇಷ್ಟ ಇತ್ತು ಮಾಡಿಸ್ಕೊಡ್ಬೇಕಂತ. ಸೊ ಅವ್ರಿಗೂ ಇಷ್ಟ 2 ಎಳೆ ಮಾಂಗಲ್ಯ ಚೈನ್ ಮಾಡಿಸ್ಕೊಡ್ಬೇಕಂತ. ಸೊ ಅದನ್ನು ಮಾಡಿಸ್ಕೊಡ್ಬೇಕು ಇವಾಗ. ನೆಕ್ಸ್ಟು ಇಟ್ಸ್ ಮೀ ರಕ್ಷಿತಾ ಅನ್ನೋರು ಕೇಳಿದರೆ, ಹೈ ಸಿಸ್ಟರ್, ವಾಟ್ಸ್ ಯುವರ್ ಫೇವ್ರೇಟ್ ಫುಡ್, ಗಾಡ್, ಕಲರ್, ಹೂಮ್ ಯು ಲೈಕ್ ಮೋಸ್ಟ್ ಇನ್ ದ ಫ್ಯಾಮಿಲಿ ಅಂತ ಕೇಳಿದ್ದಾರೆ. ಫೇವ್ರೇಟ್ ಫುಡ್ ಅಂದರೆ ನಾನ್ ವೆಜ್ಜೇ, ಮತ್ತು ಉಪ್ಸಾರು ಇಷ್ಟ. ಆ್ಯಂಡ್ ಗಾಡ್ ಅಂದರೆ ಶಿವ ಇಷ್ಟ ಆಗುತ್ತೆ. ಆ್ಯಂಡ್ ಕಲರ್ ಬ್ಲ್ಯಾಕ್. ಹೂಮ್ ಯು ಲೈಕ್ ದ ಮೋಸ್ಟ್ ಅಂದರೆ ನನಗೆ ನಮ್ಮಮ್ಮ ನಮ್ಮಣ್ಣ ಇಬ್ಬರು ಇಷ್ಟ ನಮ್ಮ ಫ್ಯಾಮಿಲಿಲಿ. ಮಿಸ್ಟರ್ ಅಪ್ಪು ಅನ್ನೋರು ಕೇಳಿದರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ. ಇನ್ಸ್ಪಿರೇಷನ್ ಯಾರು ಅಂದರೆ ನೀವುಗಳೇ. ಇನ್ಸ್ಟಾಗ್ರಾಮಲ್ಲಿ ನಾನು Q&A ಹಾಕಬೇಕು ಅನ್ನೋದಾದರೆ, ಹಾಕಬೇಕಾದ್ರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೂ ಮುಂಚೆ ತುಂಬ ಜನ ಕೇಳ್ತಿದ್ದಾರೆ, ನೀವು ಯಾವಾಗ ಯೂಟ್ಯೂಬ್ ಓಪನ್ ಮಾಡ್ತೀರಾ ಅಂತ. ಸೊ ನೀವೇ ನಮಗೆಲ್ಲ ಇನ್ಸ್ಪಿರೇಷನು, ನಿಮ್ಮಿಂದಲೇ ನಾನು ಓಪನ್ ಮಾಡಿದ್ದು. ಸೊ ನೆಕ್ಸ್ಟು ಅಂಜು ನಾಯಕ್ ಅಂತ ಕೇಳಿದ್ದಾರೆ, ಹಾಯ್ ಕ್ಯಾನ್ ಯು ಪೋಸ್ಟ್ ಯುವರ್ ಚೈಲ್ಡ್ಹುಡ್ ಪಿಕ್ಚರ್ ಅಂತ. ನನ್ನ ಹತ್ರ ಇರೋದೇ ಇದು ಒಂದೇ ಪಿಕ್ಚರು. ಸೊ ನನ್ನ ಹತ್ರ ಚೈಲ್ಡ್ಹುಡ್ ಪಿಕ್ಚರ್ ಜಾಸ್ತಿ ಇಲ್ಲ. ಸೊ ಇದು ನನ್ನ ಫೇವ್ರೆಟ್ ಪಿಕ್ಚರ್. ಆ್ಯಂಡ್ ಕವನ ಅನ್ನೋರು ಕೇಳಿದರೆ, ನಿಮಗೆ ಮತ್ತು ನಿಶಾಗೆ ವಯಸ್ಸು ಎಷ್ಟು? ಐ ಆಮ್ 22 ಆ್ಯಂಡ್ ಶಿ ಇಸ್ 19. ನನಗಿಂತ ಚಿಕ್ಕವಳು. ಆ್ಯಂಡ್ ರಾಕಿ ಬಾಯ್ ಅನ್ನೋರು ಕೇಳಿದರೆ, ಟೋಟಲ್ ವ್ಯೂಸ್ ಆಫ್ ಯುವರ್ ಯೂಟ್ಯೂಬ್ ಚಾನಲ್ ಮೇ ಬಿ ಒಂದು 50 lakhs ಆಗಿರ್ಬೋದು, ಐ ಆಮ್ ನಾಟ್ ಶ್ಯೂರ್. ಎಸ್. ಆ್ಯಂಡ್ ಬವ್ಸ್ 18 ಅನ್ನೋರು ಕೇಳಿದರೆ, ನೀವು ಮತ್ತು ನಿಶಾ ಅಕ್ಕ ಫಸ್ಟ್ ಮೀಟ್ ಮಾಡಿದ್ದು ಎಲ್ಲಿ? ಸಿಸ್ ಪ್ಲೀಸ್ ರಿಪ್ಲೈ, ಲವ್ ಫ್ರಮ್ ಮೈ ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ಫಸ್ಟ್ ಅವಳನ್ನ ಮೀಟ್ ಮಾಡಿದ್ದು 2 years ಬ್ಯಾಕ್, ಅವಳದು ಬರ್ಡೇಗೆ ಬಂದಿದ್ದೆ. ಸೊ ಹಂಗಾಗಿ ಅಲ್ಲಿಂದ ಪರಿಚಯ ನನಗೆ. ತಸ್ಮಯ ಅನ್ನೋರು ಕೇಳಿದರೆ, ಸಿಸ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲಿವರೆಗೂ ವರ್ಕ್ ಮಾಡಿದ್ದೀರಾ? ನಿಮ್ಮ ಎಜುಕೇಷನ್, ಕ್ವಾಲಿಫಿಕೇಷನ್? ಸೊ ಎಸ್, ನಾನು ವರ್ಕ್ ಮಾಡ್ತಿದ್ದೆ ಒಂದು ಕಂಪನಿಯಲ್ಲಿ. ಸೊ ಸೆನ್ಸ್ ನನಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ, ಆ್ಯಂಡ್ ಆಲ್ಸೋ ನನಗೆ ತುಂಬ ನಿದ್ದೆ ಎಲ್ಲ ಗೆಡೋಕ್ಕಾಗಲ್ಲ, ನೈಟ್ ಶಿಫ್ಟ್ ಇತ್ತು ನಂದು. ಸೊ ನಾನು ಡ್ರಾಪ್ ಮಾಡಿದೆ ಜಾಬ್ನ. ಎಸ್, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನಾನು ವರ್ಕ್ ಮಾಡಿದ್ದೀನಿ ಆ್ಯಸ್ ಎ ಕ್ಲೈಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಅದ್ರ ಡ್ಯೂ ಟು ಸಮ್ ರೀಸನ್ಸ್ ನಾನು ಅದನ್ನು ಡ್ರಾಪ್ ಮಾಡಿದೆ. ಆ್ಯಂಡ್ ಸಂದೇಶ್ ಅನ್ನೋರು ಕೇಳಿದರೆ, ನಿಮ್ಮ ಹಲ್ಲು ತುಂಬ ಚೆನ್ನಾಗಿದೆ. ಅಲ್ಲಷ್ಟು ಕಾಸ್ಟ್ಲಿ ಏನೂ ಇಲ್ಲ ಗೊತ್ತಾ. ಆ್ಯಕ್ಚುಲಿ ನನಗಿದು ಕೆಳಗಡೆ 3 teeths ಇದೆ ಗೊತ್ತಾ. ಅದು ನನಗೆ ಫಸ್ಟ್ ಇಲ್ಲಿ ಮಧ್ಯೆ ಒಂದು ಬೇಬಿ ಟೀತ್ ಇತ್ತು. ಅದನ್ನು ಹಂಗೆ ಬಿಟ್ಟರೆ ನನಗೆ ಎವ್ರಿ ಟೈಮ್ ಬ್ರಷ್ ಮಾಡಿದಾಗೆಲ್ಲ ಬ್ಲೀಡ್ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ತುಂಬ ದಿನ ಬಿಟ್ಟರೆ ಅದು ಎಲ್ಲ ಬೇರೆ ಹಲ್ಲುಗಳಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಆದಷ್ಟು ಬೇಗ ಅದನ್ನು ತೆಗ್ಸ್ಬಿಡಿ ಅಂತ. ಸೊ ನೀವು ನನ್ನ ಹಳೆ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನನಗೆ ಇಲ್ಲೊಂದು ಚಿಕ್ಕದು ಬೇಬಿ ಟೀತ್ ಇತ್ತು, ಅದನ್ನು ತೆಗ್ಸಿ ಇದು 3 teeths, ಇದು ಆರ್ಟಿಫಿಷಿಯಲ್ ಟೀತ್ಸ್ ನಂದು. ಇಷ್ಟು ದುಬಾರಿ ಗೊತ್ತಾ ಹಲ್ಲುಗಳು, ಯಪ್ಪ. ಸೊ ಯಾರದೇ ಇವಾಗ ನಾನು ಹೇಳ್ಬೇಕು ಅಂತಂದರೆ, ಇದು ಒಳಗಡೆ ಒಂದು ಮೇಲ್ಗಡೆ ಒಂದು ಹಲ್ಲುಗಳೆಲ್ಲ ಇರುತ್ತಲ್ವ, ಯಾರು ಕೀಳಿಸಿ ಅದು ಇದು ಎಲ್ಲ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ, ಹಂಗೆ ಚೆನ್ನಾಗಿರುತ್ತೆ. ನನ್ನ ಮಾತು ಕೇಳಿ ಸುಮ್ಮನೆ ಕೀಳಿಸ್ಕೊಂಡು ಆ ನೋವುಗಳು, ಯಪ್ಪ, ನಿಮ್ಮದು ಹಲ್ಲು ಸ್ಟ್ರೆಂತೇ ಹೋಗಿಬಿಡುತ್ತೆ ಒಂದ್ಸಲ ನೀವು ಡಾಕ್ಟರ್ ಶಾಪ್ಗೆ ಹೋದ್ರಿ ಅಂತ ಅಂದರೆ. ಆ್ಯಂಡ್ ನೆಕ್ಸ್ಟ್ ಮಂಜುನಾಥ್ ಅನ್ನೋರು ಕೇಳಿದರೆ, ನೀವು ಯಾಕೆ ಮೈಸೂರು ಎಕ್ಸಿಬಿಷನ್ ವೀಡಿಯೋ ಮಾಡಿಲ್ಲ ಮಧು? ಎಸ್ ಮಾಡಬೇಕು, ಬಟ್ ನಿಶಾ ಹೇಳ್ತಿದ್ಲು ಇನ್ನೂ 2 months ಇರುತ್ತೆ ಅಂತ. ಆ್ಯಂಡ್ ಆಲ್ಸೋ ಇನ್ನೂ ಕ್ರೌಡ್ ಕೂಡ ಕಡಿಮೆ ಆಗಿಲ್ಲ. ಎಲ್ಲ ಫ್ರೀ ಆದಮೇಲೆ ಖಂಡಿತ ಮಾಡ್ತೀನಿ. ನೆಕ್ಸ್ಟ್ ಸಾಗರ್ ಅನ್ನೋರು ಕೇಳಿದರೆ, ನಿಮ್ಮೂರು ಯಾವುದು ಅಂತ. ನನ್ನ ತಂದೆ ಊರು ಬಂದು ರಾಮನಗರ ಸೇರುತ್ತೆ, ಕೆಸಾಪುರ ಅಂತ. ನಮ್ಮ ತಾಯಿ ಊರು ಚನ್ನಪಟ್ಟಣ ಹತ್ತತ್ರ ಹೊಸಳ್ಳಿ ಅಂತ ಒಂದು ಊರಿದೆ. ಸೊ ಅಲ್ಲಿ ಬರುತ್ತೆ. ಗಾನವಿ ಚಿನ್ನಿ ಅನ್ನೋರು ಕೇಳಿದರೆ,
ಐಶು ಅವ್ರ ಜೊತೆ ಒಂದು ವ್ಲಾಗ್ ಮಾಡಿ ಅಂತ. ಖಂಡಿತ ಅವಳು ತುಂಬಾ ಬ್ಯುಸಿ ಇದ್ದಾಳೆ, ಕೆಲಸ ಇದೆ, ಶೂಟ್ಸ್ ಇದೆ, ಅವಳು ಸಿಕ್ಕೋಕ್ಕಾಗಿಲ್ಲ, ನಾನು ಸಿಕ್ಕೋಕ್ಕಾಗಿಲ್ಲ. ವೀಡಿಯೋ ಮಾಡಬೇಕು, ಆದಷ್ಟು ಬೇಗ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾಟೀಲ್ ಅನ್ನೋರು ಕೇಳಿದರೆ, ನಿಮ್ಮ ಹೈಟ್ ಎಷ್ಟು ಅಕ್ಕ, ಮತ್ತು ನಿಮ್ಮ ಫಿಟ್ನೆಸ್ ಬಗ್ಗೆ ಹೇಳಿ. ನೀವು ಅಂದರೆ ನನಗೆ ತುಂಬ ಇಷ್ಟ ಅಕ್ಕ. ಹೇಳಬೇಕು ಅಂದರೆ ನನಗೆ ಯಾವುದೇ ರೀತಿ ಫಿಟ್ನೆಸ್ ಇಲ್ಲ. ಫಸ್ಟೆಲ್ಲ ನಾನು ತುಂಬ ಸಣ್ಣ ಇದ್ದೆ, ಇವಾಗ ಒಂದು ಸ್ವಲ್ಪ ಮೀಡಿಯಮಲ್ಲಿದ್ದೀನಿ. ಫಿಟ್ನೆಸ್ ಅಂತೆಲ್ಲ ಏನೂ ಇಲ್ಲ. ಹೇಳಬೇಕು ಅಂದರೆ ನನ್ನಷ್ಟು ಸೋಂಬೇರಿ ಯಾರೂ ಇಲ್ಲ. ಬಟ್ ಕೆಲಸ ವೈಸು, ಅಡುಗೆ ವೈಸು ಅದೆಲ್ಲ ಮಾಡ್ತೀನಿ, ಎಲ್ಲ ಕೆಲಸಗಳು ಮಾಡ್ತೀನಿ. ಬಟ್ ನನಗೆ ತುಂಬ ನಿದ್ದೆ ಬೇಕು. ನಂಗೆ ಬೆಳಗ್ಗೆ ಟೈಮ್ ಎದ್ದೇಳೋದು ಲೇಟ್. ನಾನು ಅದೊಂದರಲ್ಲಿ ಸೋಂಬೇರಿ, ಯಾವುದೇ ರೀತಿ ಫಿಟ್ನೆಸ್ಸೇ ಇಲ್ಲ ನನ್ನ ಹತ್ರ. ಹೈಟ್ ಎಷ್ಟಪ್ಪ ಅನ್ನೋದಾದರೆ 5 ಇದ್ದೀನಿ ಅನ್ಕೋತೀನಿ, 5. ನಾನು ಶಾರ್ಟ್ ಇದ್ದೀನಿ. ಸೊ ನೆಕ್ಸ್ಟು ಪ್ರಿನ್ಸ್ ಮನು ಅನ್ನೋರು ಕೇಳಿದರೆ, ವಾಟ್ಸ್ ಯುವರ್ ಇನ್ಕಮ್ ಇನ್ ಯೂಟ್ಯೂಬ್ ಅಂತ. ಸೊ ಇದ್ರ ಬಗ್ಗೆ ನಾನು ತುಂಬ ಜನ ಕೇಳಿದ್ದಾರೆ, ಇನ್ಕಮ್ ಎಷ್ಟು ಏನು ಅಂತ. ನೀವು ಯಾರಾದರೂ ಸ್ಟಾರ್ಟ್ ಮಾಡಬೇಕಲ್ಲ, ಸ್ಟಾರ್ಟರ್ಸ್ ಯಾರು ಇರ್ತಾರೆ ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡಬೇಕು. ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಸೊ ಹೇಳಿದ್ರೂ ಪ್ರಾಪರಾಗಿ ಒಂದು ಹೇಳಬೇಕು. ಬಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಹೇಳುತ್ತೆ ಹೇಳೋಂಗಿಲ್ಲ ಆ ಥರ ಅಂತ. ಬಟ್ ಸ್ಟಿಲ್ ನಂದು ಫಸ್ಟ್ ಪೇಮೆಂಟ್ ಇನ್ನೂ ಡ್ಯೂ ಟು ಸಮ್ ನಂದು ಬ್ಯಾಂಕ್ ಇಶ್ಯೂಸಿಂದ ನಾನು ಇನ್ನೂ ರಿಸೀವ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಒನ್ಸ್ ಐ ರಿಸೀವ್ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಎಷ್ಟು ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟಿದೆ, ಏನು ಎತ್ತ ಅಂತ ಎಲ್ಲ ನಾನು ನಿಮಗೆ ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ನನ್ನ ಫಸ್ಟು ಸ್ಯಾಲ್ರಿ ಕ್ರೆಡಿಟ್ ಆದಮೇಲೆ ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟು ಇಟ್ಸ್ ಮೀ ಹರ್ಷಿತ್ ಅನ್ನೋರು ಕೇಳಿದರೆ, ಮೈಸೂರು ದಸರಾ ಹೇಗಿತ್ತು, ಡಿಡ್ ಯು ಎಂಜಾಯ್? ಎಸ್, ಡೆಫಿನೆಟ್ಲಿ ಎಂಜಾಯ್ ಮಾಡಿದೆ ನಾನು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸುಧಾ ಶ್ರೇಯಸ್ ಅನ್ನೋರು ಕೇಳಿದರೆ, ಯುವರ್ ಮೋಸ್ಟ್ ಪ್ರಿಷಿಯಸ್ ಪರ್ಸನ್ ಇನ್ ಯುವರ್ ಲೈಫ್. ಒಬ್ವಿಯಸ್ಲಿ ನನ್ನ ತಂದೆ ಇಸ್ ವೆರಿ ಪ್ರಿಷಿಯಸ್ ಇನ್ ಮೈ ಲೈಫ್. ನಾನಿರೋವರೆಗೂ ಅವರೇ ನನ್ನ ಫೇವ್ರೇಟ್, ಹಾಗೆ ನನ್ನ ಪ್ರಿಷಿಯಸ್. ಆ್ಯಂಡ್ ತುಂಬ ಇಷ್ಟ ಅವರಂದರೆ. ಆ್ಯಂಡ್ ನೆಕ್ಸ್ಟ್ ಸೂರಜ್ ಅನ್ನೋರು ಕೇಳಿದರೆ, ವೇಸ್ಟ್ ಆಫ್ ಆಸ್ಕಿಂಗ್ ಯು ಕ್ವೆಶನ್ ಬಿಕಾಸ್ ಯು ನೆವರ್ ಆನ್ಸರ್ಡ್ ಅಂತ. ಟು ಬಿ ಆನೆಸ್ಟ್ ನಂಗೆ ಅರ್ಥ ಆಗುತ್ತೆ ನಿಮ್ಮ ಫೀಲಿಂಗ್ಸ್ ಎಲ್ಲ. ಒಬ್ಬೊಬ್ರಿಗೆ ರಿಪ್ಲೈ ಮಾಡಲಿಕ್ಕಾಗಲ್ಲ, ತುಂಬ ಮೆಸೇಜಸ್ ಇರುತ್ತೆ, ಪಿಕ್ ಮಾಡಲಿಕ್ಕಾಗೋದಿಲ್ಲ, ಎಲ್ಲ ರಿಪೀಟೆಡ್ ಇರುತ್ತೆ. ಸೊ ಅಂಥ ಕ್ವೆಶನ್ಸ್ನ ಫಿಲ್ಟರ್ ಮಾಡಿ ಆನ್ಸರ್ ಮಾಡ್ತೀವಿ ಅಷ್ಟೇ. ಪ್ಲೀಸ್ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನೀವು ತುಂಬ ಕೋಪದಿಂದ ನೀವು ಮೆಸೇಜ್ ಕಳಿಸಿದ್ದೀರಾ ಅಂತಲೇ ಗೊತ್ತು. ಐ ಆಮ್ ಸೊ ಸಾರಿ. ನೋಡಿ ಇವಾಗ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಅಭಿಜ್ಞ ಅನ್ನೋರು ಕೇಳಿದ್ದಾರೆ, ನೀವು ಡ್ರೆಸ್ನ ಯಾವ ಆ್ಯಪಲ್ಲಿ ಬೈ ಮಾಡ್ತೀರಾ ಅಂತ. ಆ್ಯಂಡ್ ಇನ್ನೊಬ್ಬರು ಕೇಳಿದರು, ನಿಮಗೆ ನೀವು ಯಾರು ಕೊಡಿಸ್ತಾರೆ ಅಂತೆಲ್ಲ. ಐ ಬೈ ಮೈ ಸೆಲ್ಫ್. ನಾನು ಯಾರಾದ್ರೂ ಏನು ಇದು ಮಾಡ್ಕೊಳ್ಳಲ್ಲ. ನಂಗೆ ಇಷ್ಟ ಆಯಿತು ಅಂತಲೇ ನಾನು ಆಚೆನೂ ತೊಗೊಳ್ತೀನಿ. ಬಟ್ ಇವಾಗ ಸ್ವಲ್ಪ ಒಂದು 2-3 ವರ್ಷದಿಂದ ಆಚೆ ತೊಗೊಳ್ಳೋದು ಕಡಿಮೆ. ಎಲ್ಲ ಆನ್ಲೈನಲ್ಲೇ, ಮಿಂತ್ರಾ, ಅಜೋ ಆ್ಯಪು, ಇಲ್ಲ ಅಂತ ಅಂದರೆ ಇನ್ಯಾವುದೋ ಯೂಸ್ ಮಾಡ್ತೀನಿ ನಾನು. ಅವೆರಡು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಮಿಂತ್ರಾ, ಎಜಿಯೋ, ನೈಕಾ ಮತ್ತು ಅರ್ಬನಿಕ್, ಇಷ್ಟರಲ್ಲಿ ನಾನು ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಬ್ಲ್ಯಾಕ್ ಲವರ್ಸ್ ಅಂತ ಯಾರೋ ಒಬ್ಬರು ಕೇಳಿದ್ದಾರೆ, ನೆಕ್ಸ್ಟ್ ವೀಡಿಯೋ ವೆನ್ ವಿಲ್ ಯು ಅಪ್ಲೋಡ್, ಟ್ರಾವೆಲಿಂಗ್ ವೀಡಿಯೋ ಮಾಡಿ ಅಂತ. ಹೇಳ್ಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೂ ಮುಂಚೆನೇ ಎಷ್ಟು ಸುತ್ತಾಡಿದ್ದೀವಿ ಅಂತಂದರೆ ತುಂಬ ಟ್ರಿಪ್ಸ್ ಮಾಡಿದ್ವಿ. ಬಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಡೆಫಿನೆಟ್ಲಿ ನಾನು ಟ್ರಾವೆಲ್ ವೀಡಿಯೋ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಸಂಜು ಗೌಡ ಅನ್ನೋರು ಕೇಳಿದರೆ, ನಿಮ್ಮ ಅಣ್ಣ ಅವ್ರದ್ದು ಮದುವೆ ಯಾವಾಗ? ಈ ಜನಗಳಿಗೆ ನನ್ನ ಮದುವೆ, ನಮ್ಮ ಅಣ್ಣನ ಮದುವೆ, ನಿಶನ್ ಮದುವೆ, ನಿಖಿಲ್ ಮದುವೆ, ಅವ್ರ ಮದುವೆ, ಇವ್ರ ಮದುವೆ ಅನ್ನೋದೇ ಕ್ಯೂರಿಯಾಸಿಟಿ ಜಾಸ್ತಿ. ಬಟ್ ಸ್ಟಿಲ್ ಎಸ್, ನನ್ನ ಮದುವೆ ಆದಮೇಲೆ ನಮ್ಮ ಅಣ್ಣನ ಮದುವೆ. ಚಿನ್ಮಯಿ ಅನ್ನೋರು ಕೇಳಿದರೆ, ಅಬೌಟ್ ಯುವರ್ ಏಮ್ ಆ್ಯಂಡ್ ಕರೆಂಟ್ ವರ್ಕ್ ಅನ್ನೋದಾದರೆ ನಾನು ತುಂಬ ಚೆನ್ನಾಗೇ ಅರ್ನ್ ಮಾಡ್ತಿದ್ದೀನಿ. ಐ ಆಮ್ ಹ್ಯಾಪಿ ನಾನು ಏನು ಇವಾಗ ಮಾಡ್ತಿದ್ದೀನಿ ಅದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ಅಬೌಟ್ ಯುವರ್ ಹೇಮ್ ಅನ್ನೋದಾದರೆ ನಾನು ಹೇಳಬೇಕಂದ್ರೆ ನಾನು ಅದೇ ಅಂತ ಪರ್ಟಿಕ್ಯುಲರಾಗಿ ಹೇಮ್ ಇಟ್ಕೊಂಡಿಲ್ಲ. ನಾನು ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಮುಂದೆ ಏನಾಗುತ್ತೇನೋ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಸೊ ಅದಕ್ಕೆ ನಾನು ಏನನ್ನೂ ಪ್ಲ್ಯಾನ್ ಮಾಡಲ್ಲ. ಬಂದಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಆ ಸಿಚುವೇಷನಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು, ಹೆಂಗೆ ಇರಬೇಕು ಅಷ್ಟೇ. ಸೊ ದಚ್ಚು ಡಿ ಬಾಸ್ ಅನ್ನೋರು ಕೇಳಿದರೆ, ಯುವರ್ ನ್ಯಾಚುರಲ್ ಟಾಕಿಂಗ್ ವೇ ಇಸ್ ಆಸಮ್, ಗುಡ್ ಲಕ್ ಕೀಪ್ ಡ್ರಾಯಿಂಗ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನೆಕ್ಸ್ಟ್ ಕಲ್ಪನಾ ಅನ್ನೋರು ಕೇಳಿದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತಿಳಿಸಿ ಅಂತ. ಸೊ ಇವಾಗ ನಮ್ಮ ಫ್ಯಾಮಿಲಿ ಅಲ್ಲಿ ನಾವು 3 ಜನ ಇದ್ದೀವಿ, ನಾನು, ಅಣ್ಣ, ಅಮ್ಮ. ಸೊ ಅಮ್ಮ ಹೌಸ್ ವೈಫ್, ಅಣ್ಣ ಈಸ್ ವರ್ಕಿಂಗ್, ಆ್ಯಂಡ್ ನಾನು ಕೂಡ. ನಾವಿರೋದು ಬ್ಯಾಂಗ್ಳೂರಲ್ಲಿ. ಇಷ್ಟೇ, ನಮ್ಮ ತಂದೆ ಇಲ್ಲ. ಎಸ್. ನೆಕ್ಸ್ಟು ಇನ್ನೊಬ್ರು ಕೇಳಿದರೆ, ನೀವು ಮಾಡೋ ಎಲ್ಲ ವೀಡಿಯೋಸ್ ನೋಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡ್ತಾಯಿರಿ, ಏನೂ ಫೇಕಾಗಿ ಮಾಡಲ್ಲ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈಟಿಂಗ್ ಚಾಲೆಂಜ್ ಮಾಡಿ ನಿಮ್ಮ ಬ್ರದರ್ ಜೊತೆ ಅಂತ. ಫೈನ್. ಆದರೆ ಅವ್ನು ತುಂಬ ಬ್ಯುಸಿ ಇರ್ತಾನೆ, ಬೆಳಗ್ಗೆ ಹೋದರೆ ರಾತ್ರಿನೇ ಬರೋದು. ಸೊ ಯಾವಾಗಾದರೂ ಅವ್ನಿಗೆ ಫ್ರೀ ಟೈಮ್ ಸಿಕ್ಕಿದಾಗ ಮಾಡೋಣ, ಅವನ ಜೊತೆನೂ ವೀಡಿಯೋ ಮಾಡ್ತೀನಿ. ಸಿನ್ಸ್ ನಾನು ಹೇಳಿದಾಗೆ ನಮ್ಮ ಮನೆ ರಿನ್ಯೂವೇಷನ್ ನಡೀತಾ ಇದೆ, ಎಲ್ಲನೂ ಆದಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟು ನಿಮಗೆ ಐಶು ಅವ್ರ ಬಗ್ಗೆ
ನೀವು ಮತ್ತು ಐಶು ಅವರು ಯಾವಾಗಿಂದ ಬೆಸ್ಟ್ ಫ್ರೆಂಡ್ಸ್ ಮತ್ತು ನಿಮಗೆ ಅವರು ಹೇಗೆ ಪರಿಚಯ ಆಗಿದ್ದು? ನಾನು ಮತ್ತು ಐಶು ಇಟ್ಸ್ ಬಿನ್ ಆಲ್ರೆಡಿ 2 ಇಯರ್ಸ್ ಸೇಮ್ ಟೈಮಲ್ಲಿ ನಿಶಾ ಮತ್ತು ಐಶು ಇಬ್ಬರೂ ಒಟ್ಟಿಗೆ ನಾನು ಫ್ರೆಂಡ್ಸ್ ಆಗಿದ್ದು. ಬಟ್ ನಿಶಾ ಬೇಗ ಫ್ರೆಂಡ್ ಆಗಿದ್ದು, ಆಮೇಲೆ ಐಶು ಆಗಿದ್ದು. ಐಶು ನಾನು ಯಾವುದೋ ಒಂದು ಶೂಟ್ಗೆ ಹೋಗಿದ್ವಿ, ಅಲ್ಲಿ ಪರಿಚಯ ಆಗಿದ್ದವಳು ನನಗೆ. ಸೊ ಎಸ್, ಇಷ್ಟು ಕ್ವೆಶನ್ಸ್ ಇದೆ. ಆ್ಯಂಡ್ ಆಲ್ಸೋ ಆಮೇಲೆ ಇನ್ನೊಬ್ಬರು ಕೇಳಿದರೆ ಸಂದೇಶ್ ಅನ್ನೋರು, ಅಕ್ಕ ಅಷ್ಟೊಂದು ಕ್ಲಾರಿಟಿ ಹೇಗೆ ಬರುತ್ತೆ, ಹೇಗೆ ನೀವು ವೀಡಿಯೋಸ್ ಮಾಡ್ತೀರಾ ಅಂತ. ಸೊ ನಾನಿವಾಗ ಸೋನಿ ಕ್ಯಾಮ್ರಾದಲ್ಲಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ಪ್ರಾಪರ್ಟೀಸ್ ಎಲ್ಲ ಇದೆ. ಆ್ಯಂಡ್ ಆಲ್ಸೋ ತುಂಬ ಜನ ಕೇಳಿದರೆ ಹೆಂಗೆ ಎಡಿಟ್ ಮಾಡ್ತೀರಾ, ಹೇಗೆ ಯಾವುದ್ರಲ್ಲಿ ವೀಡಿಯೋಸ್ ಮಾಡ್ತೀರಾ ಅಂತ ಎಲ್ಲ. ನಾನು ಅದ್ರ ಬಗ್ಗೆನೂ ಒಂದು ಕಂಪ್ಲೀಟ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಫೋನ್ ಕೂಡ ಇದೆ, 13 Pro Max ಇದೆ, ಮತ್ತು ಸೋನಿ ಕ್ಯಾಮ್ರಾ ಇದೆ, ಆ್ಯಂಡ್ ಸ್ಟ್ಯಾಂಡ್ಸ್ ನೋಡ್ತಿರ್ಬೋದು, ಲೈಟ್ಸು ಎಲ್ಲ ಪ್ರಾಪರ್ಟೀಸು ತೊಗೊಂಡಿದ್ದೀವಿ. ಸೊ ಅದರಲ್ಲಿ ನಾನು ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಬ್ಬರು ಕೇಳಿದ್ದಾರೆ, ನಿಮ್ಮ ವಾಯ್ಸ್ ಚೈಲ್ಡ್ ಥರ ಕೇಳಿಸುತ್ತೆ, ಹೌದಾ? ಆ್ಯಂಡ್ ಶ್ರೀತನು ಅನ್ನೋರು ಕೇಳಿದ್ದಾರೆ, ಗುಂಡ ವಿಚ್ ಬ್ರೀಡ್ ಆ್ಯಂಡ್ ಅಬೌಟ್ ಗುಂಡ ಆ್ಯಂಡ್ ಚಂಪು. ಗುಂಡ ಇಸ್ ಪೊಮೊರಿಯನ್ ಆ್ಯಂಡ್ ಚಂಪು ಇಸ್ ರಾಟ್ವೈಲರ್. ಚಂಪುಗೆ ಈ ಡಿಸೆಂಬರ್ ಬಂದರೆ 1 ಇಯರ್ ಆಗತ್ತೆ, ಸಾರಿ ಡಿಸೆಂಬರ್ ಬಂದರೆ 1 ಇಯರ್ ಆಗುತ್ತೆ. ಆ್ಯಂಡ್ ಗುಂಡನ್ಗೆ ಜೂನ್ ಬಂದರೆ 3 ಇಯರ್ಸ್ ಆಗುತ್ತೆ. ಆ್ಯಂಡ್ ಶಾಪಿಂಗ್ ವ್ಲಾಗ್ ಮಾಡಿ ಅಂತ ಕೇಳಿದ್ದಾರೆ ವಿಕ್ಕಿ ಅವರು. ಖಂಡಿತ ಮಾಡ್ತೀನಿ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕಾಗತ್ತೆ, ಬಟ್ ಅಷ್ಟು ಈಸಿ ಅಲ್ಲ ಸೀರಿಯಸ್ಲಿ ಯೂಟ್ಯೂಬ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡೋ ಅಂಥದ್ದು. ಬಟ್ ರೀಲ್ಸ್ ಹೆಂಗೋ ನಾವು ಲಿಪ್ಸಿಂಕ್ ಮಾಡಿಬಿಡ್ತೀವಿ, ಬಟ್ ಯೂಟ್ಯೂಬ್ ವಿಡಿಯೋ ಎಲ್ಲ ಆ ಥರ ಅಲ್ವೇ ಅಲ್ಲ. ಸ್ವಲ್ಪ ಇಟ್ ಟೇಕ್ಸ್ ಟೈಮ್. ಆ್ಯಂಡ್ ಗೌಡ ಅನ್ನೋರು ಕೇಳಿದರೆ, ವೇರ್ ಡಿಡ್ ಯು ಲರ್ನ್ ಡ್ಯಾನ್ಸ್ ಅಂತ. ನಾನು ಎಲ್ಲೂ ಡ್ಯಾನ್ಸ್ ಕಲ್ತಿಲ್ಲಪ್ಪ, ನಾನು ಯಾವ ಡ್ಯಾನ್ಸ್ ಕ್ಲಾಸ್ಗೂ ಹೋಗಿಲ್ಲ. ಆ್ಯಂಡ್ ಇನ್ನೊಬ್ಬರು ಕೇಳಿದರು, ನಿಮ್ಮ ಜ್ಯುವೆಲ್ರಿದು ಬಗ್ಗೆ ತೋರಿಸಿ ಅಂತ. ಓಕೆ, ಡೆಫಿನೆಟ್ಲಿ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನೀವು ಹೇಗೆ ವೆಯ್ಟ್ ಗೇನ್ ಜರ್ನಿ ಹೇಳಿ ಅಂತ. ಯಾವ ಜರ್ನಿಯೂ ಇಲ್ಲ ರೀ, ಬೈ ಈಟಿಂಗ್ ಜಂಕ್ ನಾನು ಸ್ವಲ್ಪ ದಪ್ಪ ಆಗಿದ್ದೀನೋ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಯಾವ ಫಿಟ್ನೆಸ್ಸು ಇಲ್ಲ, ಯಾವ ವೆಯ್ಟ್ ಗೇನ್ ಇದು ಇಲ್ಲ, ಎಂಥದ್ದು ಇಲ್ಲ. ಆ್ಯಂಡ್ ಯಾಕೆ ನೀವು ಎಲ್ಲರೂ ಸಣ್ಣ ದಪ್ಪ ಅದು ಇದು ಕಪ್ಪು ಬಿಳಿ ಅಂತೀರ? ಸುಮ್ಮನೆ ನೀವು ಹೇಗಿದ್ದೀರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಚೆನ್ನಾಗಿರ್ರಿ ಲೈಫಲ್ಲಿ ಅಷ್ಟೇ. ಯಾರು ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ. ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ಆಯಿತಾ? ಆ್ಯಂಡ್ ಕೆಲವೊಂದಷ್ಟು ಎಲ್ಲ ಅದೇ ರಿಪೀಟೆಡ್ ಕ್ವೆಶನ್ಸ್ ಇದೆ. ಆ್ಯಂಡ್ ತುಂಬ ಜನ ಸ್ವಲ್ಪ ಪರ್ಸ್ನಲ್ ಕ್ವೆಶನ್ಸು ಕೇಳಿದ್ದೀರಾ. ಐ ಆಮ್ ಸೋ ಸಾರಿ. ಅದ್ರ ಬಗ್ಗೆ ಎಲ್ಲ ನಾನು ನಿಜವಾಗ್ಲೂ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಟೈಮ್ ಬರುತ್ತೆ, ಮಾಡೋಕ್ಕಾಗಲ್ಲ ಅಂತಲ್ಲ, ಟೈಮ್ ಬಂದಂಗೆ ಮಾಡ್ತೀನಿ. ಆ ಕ್ವೆಶನ್ಸ್ನ ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಓಕೆನಾ? ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಆಲ್ಮೋಸ್ಟ್ ನಾನು ಎಲ್ಲ ರಿಪೀಟೆಡೇ ಇದೆ, ಯೂಟ್ಯೂಬ್ ಬಗ್ಗೆ ಇದೆ, ಮತ್ತು ಎಲ್ಲ ಕೇಳಿದ್ದೆ ಕ್ವೆಶನ್ಸ್ ಕೇಳಿದ್ದೀರ. ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದಟ್ ನೀವು ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಓಕೆನಾ? ಅಂಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬೈ ಬಾಯ್.